शाक्तं व्योमादिकं निरञ्जनं आनन्दकलातीतं तस्मै श्री जय मंगलं जय मां पार्वती महादेव। श्री राम देवी माता की जय, श्री काका देवी माता की जय, श्री वेंकटेश्वर महाराज की जय, सकल साधु संत महाराज की जय। जय मंगलम जय मां पार्वती महादेव। ಅವ್ರ ಸೇವೆಯನ್ನು ಮಾಡಬೇಕು ಅಂದಾಗ ನಾವು ಮುಕ್ತರಾಗ್ತೀವಿ, ಇಲ್ಲಾಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕ ಈ ದೇವಿ ಪಾರಾಯಣ ಗುರುವಿ ಮುಖಾಂತರ ಓದಿದ್ರ ವಿದ್ಯೆ ಶಾಸ್ತ್ರ ವಿವೇಕ ಬರ್ತೈತೆ ಅಂತ ಶಿವಾನಂದ ಅವಧೂತ ಹೇಳ್ಯಾರ. ಯಾರಿಗೆ ವಿದ್ಯಾ ಬೇಕಾಗೈತಿ, ವಿವೇಕ ಬೇಕಾಗೈತಿ, ನಿಮ್ ದೇವರಿಗೆ ನಿಮಗೆ ಬೇಕಾಗೈತಿ, ಯಥಾರ್ಥ ಜ್ಞಾನ ನಿಮಗೆ ಬೇಕಾಗೈತಿ. ದೇವಿ ಪರಾಯಣ ಸ್ಪಷ್ಟವಾಗಿ ಹೇಳ್ತದ, ಜ್ಞಾನ ಮಾರ್ಗವ ತಿಳಿದೇನೆಂದರೆ ಜ್ಞಾನ ಸಿಂಧವಾಗಿ ಹೇಳುವೇನೆ, ಸ್ಪಷ್ಟವಾಗಿ ತಿಳಿಸಿ ಹೇಳ್ತದ. ಬ್ಯಾಗಿನವ್ರ ಜ್ಞಾನದ ಅವಶ್ಯಕತೆ ನಮಗಿಲ್ಲ ಅಂದ್ರ ಹಿಂಗ ಮ್ಯಾಲ ಪೂಜೆ ಮಾಡ್ಕೊಂಡು ಹೋಗಾಗ್ತದ, ಬರೀ ಗ್ವಾಡಿ ತೊಳೆದಂಗ ಆಗ್ತದ. ಹೌದಿಲ್ಲ? ಅಷ್ಟೇ ಸುಖಕ್ಕಾಗಿ ನಾವು ಓದಾಡ್ತೀವಿ, ಕ್ಷಣಿಕ ಸುಖಕ್ಕಾಗಿ ನಿತ್ಯ ಸುಖಕ್ಕಾಗಿ ಬರ್ತಾತಕ್ಕಂಥವ್ರು ಬಹಳಷ್ಟು ಕಡಿಮೆ. ಅದಕ್ಕ ಅಯ್ಯೋ ಶತೇಶು ಜಾಯತೇಶ್ವರ 100 ಮಂದಿ ಒಳಗೆ ಒಬ್ಬ ಸೂರು ಸಿಗ್ತಾನಂತ. ಇನ್ ಇಂಥವ್ರು ಶರಣರು ಸಿಗುದು ಯಾವಾಗ? ಅದಕ್ಕ 1000 ಊರಿಗೆ ಒಬ್ಬ ಏನ ಸತ್ಪುರುಷ ಸಿಗಬಹುದು, ಇಲ್ಲ ಅಂದ್ರೆ ಸಿಗುದಿಲ್ಲ. ಇಷ್ಟು 100 ಜನ ಅದ್ರಿ. ಸತ್ಪುರುಷರು ಯಾರದಾರ ಹೇಳಿ ನೋಡುದು? ಸತ್ಪುರುಷರು ಯಾರದಾರ? ಅಪ್ಪವ್ರ ಸನ್ನಿಧಾನ ಕಲ್ತರಾಗಿರ್ತಕ್ಕಂಥ ಅಪ್ಪವ್ರು. ಯಾರು ಗುರುವಿಗೆ ಗುರು ಅಂತ ಅವ್ರ ಸೇವೆಯನ್ನು ನಿರಂತ ಮಾಡ್ತಾರೆ, ಅವ್ರ ಕೃಪೆ ಆಗ್ತದ, ಭವಬಂಧನ ದೂರ ಆಗ್ತದ, ಈ ಲೋಕದ ಭಯ ಅಂತ ತೀರ ದೂರ ಆಗ್ತದ. ಯಾಕೆ? ಇದ್ದಕ್ಕಿದ್ದಂಗೆ ಹೇಳ್ತಾರ ಅವ್ರು, ನಿನ್ನ ಕಾಣವ್ರು ಯಾರು, ನೀನು ಬೇಡವ್ರು ಯಾರು, ನಿನ್ನ ತ್ರಾಸ ಕೊಡವ್ರು ಯಾರು, ನಿನ್ನ ಕಷ್ಟ ಪಡವ್ರು ಯಾರು, ನೀ ಯಾಕೆ ದುಃಖಿಯಾಗಿರಿ, ಎಲ್ಲಿಂದ ದುಃಖಿಯಾಗಿರಿ, ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ಬೇಕು, ಈ ಮಾರ್ಗ ತಿಳಿಸೋರು ಗುರುಗಳು. ಸುಮ್ಮನೆ ಗುರುಗಳಲ್ಲ, ಕೆಂಪರಿಗೆ ಹೇಗೆ ಅಂತೇಳಿ ಸುಮ್ಮನೆ ಅಲ್ಲ. ಅವ್ರದ್ದೇ ಒಂದು ಶಕ್ತಿ ಇರ್ತದ, ಅನುಷ್ಠಾನ ಶಕ್ತಿ ಇರ್ತದ, ತಪಸ್ಸಿನ ಬಲ ಇರ್ತದ. ಆ ಮಂತ್ರ ಶಕ್ತಿಯಿಂದ ಅವ್ರೇನು ಕೊಡ್ತಾರಲ್ಲ ಗುರುಗಳ ಮಂತ್ರವನ್ನ, ಆ ಮಂತ್ರವನ್ನ ನಿಶ್ಚಯ ಪಠಣ ಮಾಡ್ಬೇಕು ನಾವು. ಗುರುಗಳು ಮಂತ್ರ ಕೊಡ್ತಾರಿಲ್ರಿ, ಆ ಮಂತ್ರದಾಗ ಎಷ್ಟು ಶಕ್ತಿ ಐತಿ, ಎಷ್ಟು ಮಂತ್ರಗಳು ನಾವು ಗುರುಗಳು ಕೊಡೋ ಮಂತ್ರ ಬೇರೆ. 7 ಕೋಟೇಶು ಮಂತ್ರೇಶು 7 ಕೋಟಿ ಮಂತ್ರದಾವಂತ. ನೀವು ಯಾವ ಮಂತ್ರ ಕೊಡ್ತಾವ್ರಿ? ಮಂತ್ರ ಇಲ್ರಿ, ನಾವು ಅಂತರ ಇದೀವಿ. ಮಂತ್ರ ಬೇಕು, ಮಂತ್ರದಲ್ಲಿ ಶಕ್ತಿ ಅದ ಅಂದಾಗ ಆ 7 ಕೋಟಿ ವಿಷಯಗಳೆಲ್ಲ ಆ ಮಂತ್ರವನ್ನು ಜಪಿಸಿ ಪಠಿಸಿ ಅದನ್ನು ಅನುಷ್ಠಾನ ಮಾಡಿ ಜಗತ್ತು ಉದ್ಧಾರ ಮಾಡಿ ಹೋಗ್ಯಾರ. ಸಿದ್ಧಾರೂಢಪ್ಪರೊಬ್ಬರು ಹುಟ್ಲಿಲ್ಲ ಅಂತಂದ್ರ ಈ ಮಹಾಮಂತ್ರ ಸಿಗ್ತಿದ್ದಿಲ್ಲ ನಮ್ಗೆ, ನಾವು ನೀವೆಲ್ಲರೂ ಕೂಡ್ತಿದ್ದಿಲ್ಲ. ಬಹಳ ಗುಪ್ತಿ ಇತ್ತು ಆ ಮಂತ್ರ ಹೊರತಂದಾದ ಸಿದ್ಧಾರೂಢರು. ಜಗತ್ತೊಳಗ ಎಲ್ಲರೂ ಮುಕ್ತರಾಗಲ್ಲ. ಶಿವ ಶಿವ ಓಂ ನಮ ಶಿವ ಅಂತಕ್ಕಂಥ ಮಾತನ್ನ, ಹೌದಿಲ್ಲ? ಅಪ್ಪಿ ತಪ್ಪಿ ಓಂ ನಮ ಶಿವ ಅಂದ್ರೆ ನೀವು ಪಾಪ ರಾಶಿ ಸುಟ್ಟು ಹೋಗ್ತದೆ ಅಂತ. ಬೆಂಕಿ ಐತಿ, ಬೆಂಕಿ ನಾನೇ ಹೊಡ್ತೀನಿ, ನಾನೇ ಕಟ್ಟಿ ಕೊಡ್ತೀನಿ, ಮುಟ್ಟಿಗೆ ಹಿಡಿತೀನಿ ಅಂತ ನೋಡು, ಬಾಯಾಗ ಹಾಕೋತೀನಿ ಅಂತ ನೋಡು, ಕಿಶಾಗ ಹಾಕೋತೀನಿ ಅಂತ ನೋಡುನು, ಮೊಬೈಲ್ ಇಟ್ಕೊಂಡು ನಾನು ಇಟ್ಕೊಂಡು ಅಂತ ನೋಡುನು. ಬೆಂಕಿನ ಹಚ್ಚಿದವ್ರು ಯಾರು? ಕುಟಿ ಮಾಡಿದವ್ರು ಯಾರು? ನೀನ. ಮರ್ತಾರ ಹಿಡಿದಿ, ಅರ್ತಾರ ಹಿಡಿದಿ, ಅದೇನ್ ಮಾಡ್ತೈತಿ? ಸುಟ್ಟೇ ಬಿಡ್ತೈತಿ. ಹಂಗ ಈ ಮಹಾಮಂತ್ರ ಓಂ ನಮ ಶಿವ ಅಂತಕ್ಕಂಥ ಗುರುಗಳು ಕೊಟ್ಟಿರ್ತಾರಲ್ಲ, ಯಾವುದೇ ಮಂತ್ರ ಕೊಡಲಿ, 7 ಕೋಟಿ ಮಂತ್ರಗಳಿದೆ, ಉದ್ಧಾರ ಆಗುವ ಮಂತ್ರ. ರಾಮನಾಮ ಇರಬಹುದು, ಶಿವನಾಮ ಇರಬಹುದು, ಬೇಕಾಗಿರಬಹುದು. ಆ ಮಂತ್ರವನ್ನ ನಿತ್ಯ ನೀ ಪಠಿಸಿದ ಸತ್ಯವಾದ್ರೆ ನಿಷ್ಕಾಮ್ಯ ಭಕ್ತಿಯಿಂದ ಮುಕ್ತಿ ಮಾರ್ಗ ದೊರೆಯುವುದು. ನಿಷ್ಕಾಮ್ಯದಿಂದ ಭಜನೆ ಮಾಡು, ಮುಕ್ತಿ ಸಿಗ್ತದ. ಇನ್ನು ಹುಟ್ಟಿ ಬರೋದಂಗ ಬ್ಯಾದಿ. ನಮಗ್ ಕಾಮ್ಯ ಭಕ್ತಿ ಬೇಕಂದ್ರ ಸಂಪತ್ತು, ಸಾಗರ, ಹೆಂಡತಿ, ಮಕ್ಕಳು, ಸಂಸ್ಕಾರಗಳೆಲ್ಲ ಸಿಗ್ತಾವ. ಮಕ್ಕಳು ನಶ್ವರಣೆ ನಶಿಸಿ ಹೋಗ್ತದ. ಅದಕ್ಕಾಗಿ ಅಂತ ಗುರುಗಳು ಮಾಡ್ಕೊಂಡ್ರ ಮುಕ್ತಿ ಬೇಕಾಗ್ತದೆ. ನಮ್ಗೆ ಸಂಸಾರದಾಗ ನೆಟ್ಟಗ ಈ ಸುಖನ ಸಿಗ್ಬರ್ತೀನಿ, ಮುಕ್ತಿ ಸುಖ ಯಾವ ಸಿಗ್ತೈತಿ? ಹೌದಿಲ್ಲ? ಅದಕ್ಕೆ ಗುರುಗಳು ಸಿಕ್ಕಾಗ, ಗುರು ಸಿಗುವುದು ಬಹು ದುರ್ಲಭ, ಸಿಕ್ಕ ಮೇಲೆ ಬಹುಲಾಭ. ಅದು ಬಹುಲಾಭದ ಹೇಳಕ್ಕಾಗುದಿಲ್ಲ. ಅಂತ ಲಾಭ ಅವರಿಗೆ ಅದ. ಅಂತ ಲಾಭವನ್ನು ಕೊಡುವಂತ ಶಕ್ತಿ ಸದ್ಗುರುನಾಥಗದ. ಅಂತ ಸದ್ಗುರುನಾಥಗಳು ಕಾಲ ಕಾಲಕ್ಕೆ ಅವತರಿಸಿ ಬರ್ತಾರ. ನಮ್ಮ ಭಕ್ತಿ ಸ್ವಚ್ಛ ಇತ್ತು ಅಂದ್ರೆ ಆ ಗುರುಗಳು ಸಿಗ್ತಾರ. ನಮ್ಮ ಭಕ್ತಿ ಅವಭಕ್ತಿ ಇತ್ತು ಅಂದ್ರೆ ಗುರುಗಳು ಸಿಗುದಿಲ್ಲ. ಅದಕ್ಕ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳಿಗಿಂತಲೂ ದೊಡ್ಡವ ಗುರು. ಅಷ್ಟೇ ಅಲ್ಲ, ಅವನ ಹಿರಿಯಾಗಿ ಯಾರಿಗೂ ಆಗುದಿಲ್ಲ. ಅಂತ ಸದ್ಗುರುನಾಥಗಳು ನೀವೆಲ್ಲ ಮನುಷ್ಯ ಜನ್ಮಕ್ಕೆ ಬಂದಿರಿ. ಈ ಒಂದು ಪ್ರಥಮ ವರ್ಷ ದೇವಿ ಪುರಾಣ ನಿಮಿತ್ತ ಮಾಡ್ಕೊಂಡಿರುವ ಒಂದೇ ನಿಮಗೆ ಧ್ಯಾನದ ಮೆಟ್ಟಲು ಸಿಕ್ಕೈತಿ. ದೇವಿ ಪುರಾಣ ಹೌದು, ದೇವರ ಪುರಾಣ ಹೌದು. ದ್ಯಾಮವಂದ್ರೆ ಯಾರು?
ದ್ಯಾಮವ್ವ ಅಂದ್ರೆ ಯಾರು? ಜಗತ್ತಿನ ತಾಯಿ, ನಮ್ಮ ಗ್ರಾಮದ ತಾಯಿ. ಅಂತ ತಾಯಿ ಯಾಕಿದಾಳು? ಎಷ್ಟೋ ಮಂದಿ ತಿಳ್ಕೊಂಡ್ರೆ ದ್ಯಾಮವ್ವ ತವ್ರ ಮನೆಯಾಗ ಅದಾಳು ಅಂತ ಹೇಳಿ ಚಟಬಂದದವರು ಗಂಡನ ಬಿಟ್ಟದಾಳು. ಯಾರಿಗೆ ಗೊತ್ತದ? ಒಂದು ಜನಪದದ ಪ್ರಕಾರ ವಿಚಾರ ಮಾಡಿದ್ರೆ ಲೇಖನಿಗಳು 1000 ಮಂದಿ ಬರ್ತಾರು. 1000 ಮಂದಿ ಬರೋ ಲೇಖನಗಳನ್ನ ಒಂದು ಲೇಖನಿ ಪ್ರಕಾರ ನೋಡಿದ್ರೆ ದ್ಯಾಮವ್ವ ತಾಯಿ ಗ್ರಾಮದೊಳಗ ತವ್ರ ಮನೆಯಾಗ ಅದಾಳ ಅಂತ. ಯಾಕ ತವ್ರ ಮನೆಯಾಗ? ದ್ಯಾಮವ್ವ ನಮ್ ತವ್ರ ಮನೆಯಾಗ ನಾನೇ ಕೇಳಬಾರ್ದು. ಎಷ್ಟೋ ಮಂದಿ ತವ್ರ ಮನೆಯಾಗ ಹೌದಿಲ್ಲ? ಆಕೆ ಉಳಿಲಿಕ್ಕೆ ಕಾರಣದ ಆಕೆನಾಗ ನೀವು ಮಾಡಿದೇನು? ಗಂಡ ಏನಂದ್ರೆ ಸರ್ ಶಟಗೊಂಡ್ ಮನೆಯಾಗ ಕೂತಾರ ಎಷ್ಟೋ ಮಂದಿ ಇದ್ದೀರಿ. ಸೀರಿ ತರದವ್ರಿಗೆ ಬಂದು ಶಟಗೊಂಡ್ ಕೂತಾರ ಎಷ್ಟೋ ಮಂದಿ ಇದ್ದೀರಿ. ಹೊಲಾಗಿನ ತರಕ್ಕೆ ಶಟಗೊಂಡ್ ಬಂದು ಕೂತಾರ ಎಷ್ಟೋ ಮಂದಿ ಇದ್ದೀರಿ. ದ್ಯಾಮವ್ವ ಅದನ್ನು ಮಾಡಲಿಲ್ಲ. ನೀತಿಯನ್ನು ನೋಡಿದ್ಲು, ಪತಿವ್ರತೆಯನ್ನು ನೋಡಿದ್ಲು ದ್ಯಾಮವ್ವ. ದ್ಯಾಮವ್ವ ಯಾವ ಜಾತಿ ಐತಿ? ಬ್ರಾಹ್ಮಣ ಜಾತಿ ಐತಿ ದ್ಯಾಮವ್ವ. ಬ್ರಾಹ್ಮಣ ಜಾತಿಯಾಗಿ ಬಹು ಸುಂದರಿಯಾಗಿರ್ತಕ್ಕಂಥ ಹೆಣ್ಣು ಮಗಳು, ಒಬ್ಬಳೇ ಒಬ್ಬರ ಮಗಳು. ಅಕಸ್ಮಾತ್ ಮನೆ ಒಳಗಿರುವಾಗ ಯಾರೋ ಒಬ್ಬ ಅಂತೇಜ ಕೀಳು ಜಾತಿಯ ಮನುಷ್ಯ ಅವನೇ ನೆದರಿ ಇಟ್ಟ. ಸಣ್ಣವರಿದ್ದಾಗ ನೆದರಿ ಇದ್ದಾಗ ನೋಡಿದ ಇವಳು ಮದುವೆ ಆಗ್ಬೇಕು ನಿಶ್ಚಯ ಮಾಡಿದ. ಮತ್ತೆ ಅಂತೇಜಿಗೆ ಯಾರು ಕೊಡ್ತಾರೆ? ಕಡಿಮೆ ಜಾತಿಯವರಿಗೆ ವಿಚಾರ ಮಾಡಿದವ. ಇವತ್ತನ ಈಗ ಮದುವೆ ಆಗ್ಬೇಕಾದ್ರೆ ಅವರಂಗ ಬ್ರಾಹ್ಮಣರಂಗ ಆಗ್ಬಿಡಬೇಕಂತ ತಿಳ್ಕೊಂಡು ಎಷ್ಟೋ ದಿವಸ ವಿಧವೆಯನ್ನು ಕಳಿಲಿಕ್ಕೆ ಹೋದ. 5-6 ವರ್ಷ ವಿಧವೆಯನ್ನು ಕಳ್ಕೊಂಡು ಬಂದ. ಪಕ್ಕಾ ಬ್ರಾಹ್ಮಣಾದ. ನೋಡಿದ್ರೆ ಸಾಕು ಬಿಡಲಾರ್ದವನು ಅಂತ ಬ್ರಾಹ್ಮಣಾದ. ನೋಡಿದ ಅವ್ರ ಜೋಡಿ ಸರಿ ಇಟ್ಟ. ಅವ್ರು ವಿಚಾರ ಮಾಡಿದ್ರು, ಯೋಗ್ಯವಾಗಿರ್ತಕ್ಕಂಥ ಒಳಗೆ ಇಲ್ಲೇ ಸಿಗ್ತಾನ, ಎಲ್ಲಿ ಕೊಡುದು ಯಾರ ಅಂತ ಮದುವೆ ಮಾಡಿದ್ರು. ಒಂದು ಮಗ ಬಿಡಿತು. ಕಾಲಾಂತರ ಹೋಯ್ತು, ಸಮಯ ಹೋಯ್ತು. ಒಂದು ಸಲ ದ್ಯಾಮವ್ವ ಬಾಗಿಲಲ್ಲಿ ಕುತ್ಕೊಂಡಾಗ ಮರಿಯಾಗಿ ಕೂತ ಆ ತಂದಿ ಆ ಮಗ ಅವ್ರ ಆಚರಣೆ ನೋಡಿದ್ಲು. ಏನ ಆ ಮಗನಾಗಿರ್ತಕ್ಕಂಥವ ಹೊರಗಡೆ ಬಂದು ತನ್ನ ಮೂಲ ಕುಲವೃತ್ತಿಯಾಗಿರ್ತಕ್ಕಂಥದ್ದು ಚರ್ಮ ಸುರಿಯುವ ಕಾರ್ಯಕ್ರಮ, ಮಾಂಸ ತಿನ್ನುವಂತ ಕಾರ್ಯಕ್ರಮ. ಯಾಕೆ ಅಂತ ಇದ್ದಾವ ಈಗ ದ್ಯಾಮವ್ವ ಹೇಳ್ಕೊಟ್ಟಿದ್ದಿಲ್ಲ. ಅವ ಮೋಸ ಮಾಡಿದ್ದ ಗಂಡ. ಯಾವಾಗ ಹಂಗ ಹೇಳಿದ ತಕ್ಷಣ ಅದು ನೋಡಿದ್ದು, ಇದೇನು ಬ್ರಾಹ್ಮಣ ಮಕ್ಕಳು ಇವರೆಲ್ಲ ನನ್ನ ಮಕ್ಕಳು ಹಿಂದಾದ ಯಾಕೆ ಮಾಡಾಕತ್ತಾರು? ಈ ಬೇರೆಯಾಗಿರ್ತಕ್ಕಂಥ ಕೆಲಸ ಯಾಕೆ ಮಾಡಾಕತ್ತಾರು? ಚರ್ಮದಿ ಕೆಲಸ ಅಂತ ತಡ್ಕೊಂಡು ಮತ್ತೊಂದು ಮಗನಿಗಳು ಅಂತಾರಾಷ್ಟ್ರೀಯ ಜ್ಞಾನವಾಗಿರ್ತಕ್ಕಂಥ ಮಹಾಪುರುಷರಾಗಿರ್ತಕ್ಕಂಥ ಬ್ರಾಹ್ಮಣ ಜಾತಿ ಬೆಳೆಸಿರ್ತಕ್ಕಂಥ ದೇವಿ ಜಾತಿ ಮಾಡಾಕತ್ತಲ್ಲ. ಜಾತಿ ಕೇವಲ ಜ್ಞಾನ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇಷ್ಟೂರಿಗೆ ಎಲ್ಲ ಸುದ್ದಿ ಆಗಲ್ಲ. ನಿಮಗೆಲ್ಲ ಗೊತ್ತಾಗ್ತದೆ. ಎಲ್ಲ ಬೇರೆ ನಾಳೆ ಗೊತ್ತಾಗ್ತಾ, ಇವತ್ತು ಗೊತ್ತಾಗ್ತಾ, ನಾಳೆ ಹೌದು. ಈ ಎಲ್ಲ ಪ್ರಚಾರ ಆಗಿತ್ತು. ಏನು ಭಕ್ತಿ ಎಲ್ಲರೂ ಗ್ರಾಮದವರು ಇಂಥ ಭಕ್ತಿ ಮಾಡೋದಕ್ಕೆ ದೇವಿ ಗೊತ್ತಾಗಲಿಲ್ಲ. ದಾನ ಮಾಡೋದು ಏನದು? ದೇವಿ ಬಂಗಾರ ದಾನ ಮಾಡಾಕಿದ್ದೀವಿ. ಪ್ರತಿ ವರ್ಷ ಇಂಥ ನಮಗೆ ಜ್ಞಾನ ಬಂದೈತೆ ಅಂದ್ರೆ ದೇವಿ ಕೃಪೆಯ ಗ್ಯಾರಂಟಿ ಆಗಿದೆ ಅಂತ ನಮಗೆ ಬರ್ತದೆ. ದೇವಿ ಕೃಪಾ ಅದಕ್ಕೆ ದಾನ ಮಾಡಕ್ ಬರಂಗಿಲ್ಲ, ಧ್ಯಾನ ಮಾಡಕ್ ಬರಂಗಿಲ್ಲ ಅಂತ ನಾವು ಜ್ಞಾನ ತರಕ್ ಬರಂಗಿಲ್ಲ. ನೀವು ಜ್ಞಾನಕ್ಕೂ ತಯಾರಿದ್ರೆ, ದಾನಕ್ಕೂ ತಯಾರಿದ್ರೆ, ಬಾಳಕ್ಕೂ ತಯಾರಿದ್ರಿ. ಬಾಳ ತಯಾರಿ 3 ಜ್ಞಾನ, ಬಾಳ ದಾನ. ಅಂತ ದಿವ್ಯವಾಗಿರ್ತಕ್ಕಂಥ ಶಕ್ತಿಗಳ ಅಂತ ದಿವ್ಯ ಶಕ್ತಿಯನ್ನು ಕಲಿಬೇಕಾದ್ರೆ ನಿರ್ಗುಣವಾಗಿರ್ತಕ್ಕಂಥ ಧ್ಯಾನವ ಹೊರಗೆ ಆತ್ಮಗಳನ್ನು ತಿಳಿಬೇಕಾಗಿತ್ತಂದ್ರೆ ಗುರುಗಳ ಕೇಳಿ. ನೈವೇದ್ಯ ತಿಳಿಬೇಕಂದ್ರೆ ಭಕ್ತಿ ಮಾಡಬೇಕು. ಮುಕ್ತಿ ಮಾಡಬೇಕಂದ್ರೆ ಆ ಭಕ್ತಿ ಗುರುವಿರಬೇಕು. ಆ ಭಕ್ತಿ ಗುರುವಿಗೆ ಆ ಗುರುವನ್ನು ಮುಕ್ತಿ ಮಾಡಬೇಕಾಗಿದ್ದಾನೆ. ಯಥಾರ್ಥವಾಗಿರ್ತಕ್ಕಂಥ ಒಳಗಿನ ಜಾಗವನ್ನು ತಿಳಿಸ್ತಾನೆ, ಕಾಮ ಕ್ರೋಧಗಳನ್ನು ನಾಶ ಮಾಡ್ತಾನೆ ಅಂತ ನೋಡಿ ತಮ್ಮ ಅರ್ಥವಚನ ಹಾಗೂ ಗುರುಗಳ ಮಹತ್ವವನ್ನು ಮುಂದುವರೆಗೆ ನಮಗೆ ಮೌಲಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಶರಣಾರ್ಥಿಗಳು. ಹಾಗೆ ಇಂದಿನಿಂದ ಮುಂದುವರುವ ಮಾತಾಶ್ರೀ ಶಿವದೇವಿ ತಾಯಿ ನಿಜವಾದ 2 ವರ್ಷಗಳ ಮಗುವಾದ ತಾಯಿ ಅಂತೇಳಿ ಈಗಿನ ಸಂತಾನಗಳು ತುಂಬ ಸಂತಾನಗಳು. ಈಗ ಒಂದು ಮಳೆಯ ವಾತಾವರಣ ಇರೋದ್ರಿಂದ ತಾಯಿಯವರಿಗೆ ನಾವು ಈ ಒಂದು ಗ್ರಾಮದ ಸಂಪರ್ಕರ ಪರವಾಗಿ ಭಕ್ತಿಯ ಶರಣಾರ್ಥಿಗಳ ಸಮರ್ಪಿಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಟ್ಟಿದ್ದೇನೆ. ಮಳೆಯ ಕಾರಣ ಒಂದು ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾತಾಡುವವರು ತಮ್ಮ ಅಭಿವೃದ್ಧಿ ನೀಡಬೇಕು ಅಂತ ನಾನು ತಮ್ಮಲ್ಲಿ ಮುಗಿಸ್ತೇನೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡ್ತಾರೆ ಯಾರಾದರೂ ರಚನ ಸೇವಕರಾಗಿದ್ರೆ ಮಾಲಾರ್ಪಣೆ ಮಾಡುವ ಮೂಲಕ ತಾಯಿಯವರನ್ನ ಈ ಒಂದು ವೇದಿಕೆಗೆ ಸ್ವಾಗತಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಯಾರಾದರೂ ಯಾರಾದರೂ ತಾಯಿಯವರು
ಇಲ್ಲ ಮಾಲಿ ಈಗ ಸ್ವಾಗತ ಈಗ ಸನ್ಮಾನ ಭಾಳ ಮಳೆ ಕಾರಣ ನಾವು ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನ ಈಗ ಅಭಿವೃದ್ಧಿ ಮಾಡೋದ್ರಿಂದ ಮೂರು ಕಾರ್ಯಕ್ರಮದಲ್ಲಿ ಸಾಹಿತ್ಯವನ್ನ ಬಳಸಿ ನಮ್ಮೆಲ್ಲರಿಗೆ ಈ ಒಂದು ಛಾತ್ರೆಯ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಾ ಈ ಛಾತ್ರೆಯ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನದೊಂದಿಗೆ ಇನ್ನೊಂದು ನಮ್ಮ ಛಾತ್ರನ ಬಹಳ ಸುಂದರವಾಗಿ ಯಶಸ್ವಿಯಾಗಿ ನಿರ್ವಹಿಸತಕ್ಕಂಥ ಪರಮಪುತ್ರ ಸದಾ ಲಕ್ಕುಂಡಿಯ ಭಕ್ತರಿಗೆ ಭಕ್ತಿಯ ಮಾರ್ಗದರ್ಶನವನ್ನು ಮಾಡ್ತಾ ಸಮಾಜದಲ್ಲಿ ಸಾಹಿತ್ಯ ಮೂಲಕ ಪರಮಪುತ್ರ ಸದಸ್ಯರ ಪ್ರಮುಖ ಬಸವಲಿಂಗ ಶಿವಾಚಾರ್ಯ ಮಹಾಚಾರ್ಯರು ಪಟ್ಟದೂರು ಅನ್ನದಟ್ಟು ಲಕ್ಕುಂಡಿ ಪ್ರಸಂಗ ಈಗ ನಮ್ಮ ಹೊಸ ಹಿರಿಯರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ನಮ್ಮ ಯುವಕನ ಕುರಿತವರು ನಮ್ಮ ಪೂಜೆಗೆ ಒಂದು ಗೌರವವನ್ನು ಸಮರ್ಪಿಸಬೇಕಂತ ಪೂಜೆಗೆ ಭಕ್ತಿಯಿಂದ ಇಂದಿನ ಪ್ರಮುಖವಾದಂತಹ ಕಾರ್ಯಕ್ರಮಗಳ ಬಹಳ ಯಶಸ್ವಿಯಾಗಿ ನಿರ್ವಹಿಸತಕ್ಕಂಥ ನಮ್ಮ ಹೊರಸನ ಬಂಧುಗಳು ತಮ್ಮ ಪೂಜೆಗೆ ಚಾಲ್ ಕೊಡು ಹಾಗೆ ಹಾಕು ಆಶೀರ್ವಾದವನ್ನು ಈಗ ನಮಗೆ ಪ್ರಶ್ನೆ ಮತ್ತು ಆಶೀರ್ವಾದವನ್ನು ಬೇಕಂತೂ ವೈಮಾನಿಸತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ಶಿವಾಚಾರ್ಯರು ಪಟ್ಟದೂರು ಹಣದರಟ್ಟು ಲಕ್ಕುಂಡಿಗಳು ಈಗ ನಮಗೆ ಪ್ರಶ್ನೆ ಮತ್ತು ಆಶೀರ್ವಾದವನ್ನು ಬೇಕಂತೂ ಆಶೀರ್ವಾದ ಪರಮ ಪೂಜ್ಯರು ಗ್ರಾಮ ಸಂಸ್ಥೆ ಅವರ ಆಶೀರ್ವಾದವನ್ನು ನಾನು ಕೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಸದನ 15 ದಿನಗಳಿಂದ 2-3 ಸಾರಿ ಈ ಒಂದು ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮವರಿಗೆ ಮಾರ್ಗದರ್ಶನವನ್ನ ಆಶೀರ್ವಾದವನ್ನು ಬೇರ್ಪಡಿಸಿರ್ತಕ್ಕಂಥ ಮಾತೃಶ್ರೀ ಪರಮಪುತ್ರ ಶಿವಲಿಂಗ ತಾಯಿ ತನ್ನ ವಸುದೇವರ ನಿಧಾನದ ಮಗಳಾಗಿ ತಾಯಿಯವರಿಗೂ ಕೂಡ ಈ ಒಂದು ಗ್ರಾಮದ ಪರವಾಗಿ ಇದೀಗ ಬೇರೆಯವರ ಸಮರ್ಪಣೆಯನ್ನು ಸಮರ್ಪಿಸಲು ತಾಯಿಗೆ ಕುಳಿತುಕೊಂಡು ತಾಯಿಗೆ ಒಂದು ಗೌರವವನ್ನು ಸಮರ್ಪಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಬಹುದು. ಕವಿತಾ ಮಳೆಯ ಕಾರಣ ಸರ್ ರಿವ್ಯೂ ತೋರಿ ಹಾಕ ಫೋಟೋ ಡ್ರೆಸ್ ತಂದವರು ಹೌದೌದು
ಆ ಕಜಿಲ ಹಾಕಿ ಅನ್ನ ಅರಿವೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಸತತ 20 ವರ್ಷಗಳಿಂದ ಇದು ನನ್ನ ಮಾಡ್ಕೊಂತ ಬಂದಿದ್ದು ಗೌರವ ಬಹಳ ಕಷ್ಟಪಟ್ಟದ ನನ್ನೆಲ್ಲರೂ ಕೂಡ ನಾವು ಕನ್ನಡವನ್ನು ಕಲಿಸ್ತಾ ಇದ್ದೀವಿ. 21 ವರ್ಷದಿಂದ ನನಗೆ ಏನ್ ಬೇಕು ಎಲ್ಲ ಕೊಟ್ಟದ ಗ್ರಾಮ ನನಗೆ ಏನ್ ಬೇಕು ಎಲ್ಲ ಕೊಟ್ಟದ ಕೊಡ್ತಾರ. ಆ ದೇವಿಯ ಆಶೀರ್ವಾದ, ಗಾಳಿ ಮರಿ ಊರು ಕೊಟ್ಟು ಆಶೀರ್ವಾದ, ನಿಮ್ಮ ಎಲ್ಲರ ತಾಯಿಗಳ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದ, ಇವತ್ತ ನಮ್ಮ ಮನೆಯವರು ಬಂದಾರ ದೇವಿಯ ಆಶೀರ್ವಾದ ಕೊಟ್ಟಾಗ ಎಲ್ಲ ಸಂಪುಟಗಳ ಸಿಬ್ಬಂದಿ ಬಹಳ ಖುಷಿಯಾಗಿದೆ. ನಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲಿನ ನಾನು ನೋಡ್ತಾ ಇದ್ದೆ. ನೋಡ್ರಿ ಹೆಸರು ಕೇಳಿದ್ರೆ ಎಷ್ಟು ಸಂತೋಷ ಅನ್ನಿಸ್ತು. ಲಕ್ಕುಂಡಿ ಗ್ರಾಮ ಅಂಗಡಿಗೆ ನಮ್ಮ ಊರ ಮಕ್ಕಳ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಗ್ರಾಮದೇವಿಗಳನ್ನು ನಿರ್ಮಾಣ ಮಾಡಿದ ನಂತರ ಆನಂತರ ಗ್ರಾಮದೇವಿ ಜಾತ್ರಾ ಮಹೋತ್ಸವವನ್ನು ಮಾಡುವಾಗೆಲ್ಲ ಕುರುಕ್ಷೇತ್ರ ಲಕ್ಕುಂಡಿ ಅನ್ನುವಂತಹ ಶಬ್ದ ನಮ್ಮ ಕೇಳಿಸಿದಾಗ ನಮ್ಮ ಗ್ರಾಮ ಕುರುಕ್ಷೇತ್ರ ಆಗಿದ್ದ ನಮಗೆ ಬಹಳಷ್ಟು ಸಂತೋಷ ತರುವಂತಹ ವಿಷಯ. ಸತತ 13 ದಿನಗಳಿಂದ ಈಗಾಗಲೇ ಎಲ್ಲ ನಮ್ಮ ಕ್ರೀಡೆಗಳಂತಹ ವ್ಯಕ್ತಿಗಳ ಹೆಸರನ್ನ ಸರ್ ಅನೌನ್ಸ್ ಮಾಡಿದ್ರು. ಅವ್ರ ಹೆಸರನ್ನ ನಾವು ಅನೌನ್ಸ್ ಮಾಡಿದ್ರೆ ನಮ್ಮ ಸರ್ ಮಕ್ಕಳು. ಅದಕ್ಕಾಗಿ ಸತತ 13 ದಿನಗಳಿಂದ ಅವರು ತನ್ನ ಎಲ್ಲಾ ನಮ್ಮ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸರಿಯಾದ ಸಮಯಕ್ಕೆ ನಮಗೆ ಬೇಕಾಗುವುದಿಲ್ಲ. ರಾತ್ರಿ ತಪ್ಪದೆ ಕಾರ್ಯಕ್ರಮದ ಪ್ರಾರಂಭ ಮಾಡೋಕ್ಕಿಂತ ಮೊದಲನ್ನ ಬಂದಿದ್ದ ಸತತ 13 ದಿನಗಳಿಂದ ಎಲ್ಲಾ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಮಗೆ ಮನಸ್ಫೂರ್ತಿ ಆಗುವಂಗ ಮನಸ್ಸು ತುಂಬುವಂಗ ಈ ಒಂದು ಮಾತಾಡಲಿಕ್ಕೆ ನೋಡಿದ್ರೆ ಜೊತೆಗೆ ನಮ್ಮ ಎಲ್ಲಾ ಗ್ರಾಮಗಳಲ್ಲೂ ಕೂಡ ನಮ್ಮ ಮಧುರ ಅತ್ಯಂತ ಕೀರ್ತವಾಗಿ ಅಂತ ಒಂದು ಹೆಸರನ್ನ ನಮ್ಮ ಊರು ತಂದುಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಜಗನ್ಮಾತೆ ಗ್ರಾಮದೇವಿ ದುರ್ಗಾಮಾತೆ ಇವರು ನಮ್ಮ ನಾಯಕರಾದ ಅವರ ಕುಟುಂಬಕ್ಕೆ ಸಕಲ ಸಂಪತ್ತನ್ನ ಆರೋಗ್ಯ ಭಾಗ್ಯವನ್ನ ನೀಡಿ ಅವರಿಗೆ ಯಶಸ್ಸನ್ನ ತಂದುಕೊಂಡ್ರೆ ಅಂತೇಳಿ ಈ ಮೂಲಕ ನಮ್ಮ ಎಲ್ಲಾ ಗ್ರಾಮಸ್ಥರ ಪರವಾಗಿ ಸುತ್ತಮುತ್ತಲಿನ ಗ್ರಾಮಗಳ ಪರವಾಗಿ ದಿವಸ ಪತ್ರಿಕೆ ಕರ್ಕೊಂಡ್ಬಂದು ಭಾಗವಹಿತ ಮಾಡಿ ಊಟ ಮಾಡ್ತಾರೆ. ಈ ವಿಷಯ ಯಾಕೆ ಹೇಳ್ಬೇಕಾದ್ರೆ ಪತ್ರಿಕೆ ಅದು ಯಾವ ಅವ್ರು ಕರ್ಕೊಂಡ್ಬಂದು ಅವ್ರು ಭಾಗವಹಿತ ಪತ್ರಿಕೆಗಳು ದಿವಸ ಭಾಗವಹಿತ ಪ್ರಸ್ತಾವನ ಹೇಳ್ತಾರೆ. ಕೆಲವು ಮಂದಿ ನೀವು ಹೇಳ್ಬೇಕು ಮಂತ್ರ ಅನುಭವ ಅಂತ ಹೇಳ್ತಾರೆ. ತಪ್ಪನ್ನೋದು ಎಲ್ಲಿ ಹೇಳಿಲ್ಲ. ನಾವು ಭಕ್ತರಲ್ಲಿ ನಮಗೆ ಅನುಕೂಲ ಪ್ರಕಾರವಾಗಿ ನಾವು ಏನೇ ಹೇಳಿ ನಮ್ಮ ಜನರನ್ನ ಒಟ್ಟಿಗೆ ಬರ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ತಾಯಿಗಳು ಏನ್ ಮಾಡ್ಬೇಕಂತ ಮೊದಲ ಮಕ್ಕಳಿಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಮಗುವಿಗೆ ಸಂಸ್ಥಾಪಕ ತಾಯಿ ತಂದೆ ಹೊಲಕೋಗ್ತಾನೆ. ಆ ಮಗುವಿನ ಒಂದು ಕಟ್ಟೆ ಹೇಳ್ತಾನೆ ಏನಂತಂದ್ರೆ ಒಂದು ಊರೊಳಗೆ ತಾಯಿ ಮಗ ಇದ್ದಂತ ಅವ್ರು ಇದ್ದಾಗ ಆ ಹುಡುಗ ದಿವಸ ಒಂದೊಂದು ವಸ್ತುಗಳನ್ನ ಶುರು ಮಾಡಿಕೊಂಡಂತ ಮನೆಯೊಳಗೆ ಇರ್ತಾ ಇದೆ. ಇರುವಾಗ ಆ ತಾಯಿ ಶುರು ಮಾಡಬಾರ್ದಪ್ಪ ಅಂತ ಹೇಳಿಲ್ಲ. ಅವನು ಶುರು ಮಾಡಿದ್ದಕ್ಕೆ ಮಾಡಿ ಒಂದು ದೊಡ್ಡ ತುಡುಗ ಆಗ್ತಾನೆ. ದೊಡ್ಡ ತುಡುಗ ಆದ್ಮೇಲೆ ಅವನ ತೊಲಿ ಬೈಕೊಂಡು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಏನಂತಾನಂದ್ರೆ ಆತನಿಗೆ ಜಲ್ಲು ಶಿಕ್ಷೆ ಕೊಡ್ತಾರೆ. ಜಲ್ಲು ಶಿಕ್ಷೆ ಕೊಟ್ಟಾಗ ಅವಾಗ ಏನಂತ ಗೊತ್ತದ, ಅವಾಗ ನಿನ್ನ ಕಡೆ ಆಚೆ ಏನಂತ ನನ್ನ ಕಡೆ ಆಚೆ ಏನಂತಂದ್ರ ನಮ್ಮ ತಾಯಿಗೆ ಮುಂಚೆಗೆ ಇವಾಗ ಒಂದು ಮಾತು ಹೋಗಿ ಅದ ನನ್ನ ಕಡೆ ಅವಾಗ ದೈತ್ಯ ಅವನ ಮರಣ ಆಗೋದು ಅದಕ್ಕೆ ಸರಿಸಿ
ಆ ತಾಯಿಯನ್ನ ಕಳಿಸ್ತಾರ. ಆ ತಾಯಿ ಏನ್ ಮಾಡ್ತಾರಂದ್ರೆ ಅವ ಆ ತಾಯಿಯ ಕ್ರಿಯೆಯಲ್ಲಿ ತರ್ತಾನ. ಅವಾಗ ಜಡ್ಜಿ ಕೇಳ್ತಾನಂತ, ನೀವು ತಾಯಿ ಕಿವಿ ಯಾಕೆ ಕೊಟ್ಟಿದೆ ಅಂತ ಕೇಳಿದಾಗ ಅವಾಗ ಹೇಳ್ತಾನ, ನಮ್ಮ ತಾಯಿ ನನಗೆ ತನ್ನಿಷ್ಟ ಇದ್ದಾಗ ಗುರು ಮಾಡಬಾರದು ಅಂತ ಬುದ್ಧಿ ಕಲಿಸಿದ. ಇವತ್ತು ನಾನು ಮರಣದಲ್ಲಿ ಗುರಿ ಹಾಕ್ಬೇಕಿಲ್ಲ, ಅದಕ್ಕಾಗಿ ಅಂತ ಹೇಳಿದ. ಅದಕ್ಕೆ ನಿಮ್ಮ ಮಕ್ಕಳಿಗೆ ನೋಡ್ರಿ, ಊಟ ಹಾಕೋದು ವಿಭೂತಿ ಇಲ್ಲ, ಏನಿಲ್ಲ, ಸಂಸ್ಕಾರ ಇಲ್ಲ, ನಿಮ್ಮನ್ನು ನಾವು ಕಲಿಸ್ಬೇಕು ಅಂದ್ರೆ ನಾಳೆ ನಿಮ್ಮ ಮಕ್ಕಳ ಒಂದು ಜೋಪಾನ ಮಾಡ್ತಾರೆ. ಅದಕ್ಕೆ ಇವತ್ತು ಇದೆಲ್ಲ ಏನು ಗ್ರಾಮದೇವತೆ ಜಾತ್ರೆ ಎಲ್ಲರೂ ವಿಜೃಂಭಣೆಯಿಂದ ಮಾಡಿರಿ. ಆ ಗ್ರಾಮದೇವತೆ ನೀವು ಕೈ ಬರ್ತೀವಿ. ಏನಂತಂದ್ರೆ ಕೆಲವೊಂದು ಊರಲ್ಲಿ ಆ ಕೋಣ ತೆಗೆದು ಇಲ್ಲಿ ಬರ್ತೀವಿ ಅಂತಂದ್ರೆ ರಂಬನ್ ಮಗ ತುಂಬ ಅಂತ ಇರ್ತಾರೆ. ರಂಬನ್ ಮಗ ತುಂಬ. ಆ ತುಂಬ ಏನ್ ಮಾಡ್ತಿರ್ತಾನಂದ್ರೆ ಒಂದು ದಿವಸ ಅಡ್ಡಾಡಕ್ಕೆ ಬರು ಹೋದಾಗ ಆತನಿಗೆ ಒಂದು ಎಣ್ಣೆ ಹಿಂದದೊಳಗೆ ಒಂದು ಎಣ್ಣೆ ಒಂದು ಸುಂದರ ರೂಪವಾದಂಥ ಸ್ತ್ರೀ ರೂಪ ಕಾಣ್ತೀವಿ. ಆ ಕಂಡಾಗ ಮೋಹಿತನಾಗ್ತಾನ. ಮೋಹಿತನಾಗಿ ಹುಟ್ಟಾಸ್ತಿ ಆದಾಗ ಅವಾಗ ಪ್ರಕೃತಿಯನ್ನು ಅವ್ರು ಏನ್ ಮಾಡ್ತಾರಂತಂದ್ರೆ ಆತನ ಏನು ತಿಳ್ಕೊಂಡ, ಆಯ್ತಪ್ಪ ನನಗೆ ಆ ಮದುವೆ ಮಾಡ್ತಾರೆ ಅಂತ ಹೇಳಿ ಆ ಸ್ತ್ರೀ ಎಣ್ಣೆಯನ್ನ ಸ್ತ್ರೀ ರೂಪ ಮಾಡಿ ಮದುವೆ ಮಾಡಿ ಆತ ಏನ್ ಮಾಡಿದ ಅಂತಂದ್ರೆ 10 ವರ್ಷ ಆತ ನನಗೆ ಯಾರಿಂದಲೂ ಮಾಡಿ ಆಗ್ಬಾರ್ದು ಅಂತ ಹೇಳಿ ಹೊರಗನ್ನ ಬಿಡ್ತಾನೆ. ಹೊರದ ಮೇಲೆ ಆತ ಹಿಂದಿನಿಂದ ದೇವಿ ಆತನ ಸಂಹಾರ ಮಾಡ್ತಾರೆ. ದೇವಿ ಎಣ್ಣೆಗೆ ಏನಂತಾರೆ ಮಹಿಷ ಅಂತ ನೋಡ್ತಾರೆ. ಇದು ಕೋಣಿಗೆ ಮಹಿಷೆ. ಆ ಕೋಣನ್ನ ಅದಕ್ಕೆ ಜಾಮೀನು ಜಾತ್ರೆ ಮಾಡ್ತಾರೆ. ಅದು ಮಾಡಬಾರ್ದು ಅಂತ ಹೇಳ್ತಾನೆ. ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು. ದೇವರ ಏನು ನಾವು ಕೆಡಬೇಕು ಅಂತಾಗ ಅಲ್ಲ, ಪ್ರಾಣಿ ಹಿಂಸೆ ಮಾಡಬಾರ್ದು. ಅದಕ್ಕೆ ಏನಂತಾಗ ಕುಂಬಳಕಾಯಿಯನ್ನು ಪ್ರತಿಯೊಂದಕ್ಕೆ ನಾವು ಬಲಿ ಕೊಡ್ತೇವೆ. ಅದಕ್ಕೆ ಇದು ಜಾತ್ರೆಯಲ್ಲಿ ನಮ್ಮ ಸರ್ಕಾರದವರು ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳಿ ಎಷ್ಟೋ ಗುರುಗಳು ಅದನ್ನ ಇದು ಮಾಡತಾರೆ ಗುರುಗಳು. ಆದರೆ ಅದು ಇನ್ನೂ ಹೋಗಲ್ಲ. ನನಗೊಬ್ಬ ಒಂದು ಇದನ್ನು ಕೇಳಿದರು, ಒಬ್ಬ ಮೂರ್ತಿಕಾರ ಮಾತು ಕೇಳಿದ, ನಿಮ್ಮ ದೇವರ ಜಾತಿದೇವರು ಅಥವಾ ಅಲ್ಲ? ನಾ ಹೇಳಿದೆ, ನಾವು ಪ್ರಾಣಿಗಳಪ್ಪ, ನಾವು ಶಾಖಾಹಾರಿಗಳು, ನಾವು ಆ ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು. ಆ ಗ್ರಾಮೀಣ ಜಾತ್ರೆಯನ್ನು ಭಾಳ ವಿಜೃಂಭಣೆ ಮಾಡಿದ್ವಿ. ಇವಾಗ ಮಳೆ ಬೆಳಿ ನನ್ನ ಮಾತಿಗೆ ಹೇಳಬೇಕು. ಬಸವಲಿಂಗ ಸುಧಾರಿಸುವ ಮಹಾಸ್ವಾಮಿಗಳು ತತ್ವದವರ ಸಮಾಜಕ್ಕೆ ನಕ್ಕೊಂಡು ತಂದರು. ಹಾಗೆ ಇಲ್ಲಿವರೆಗೆ ವರ್ಷ ಕಳೆದುಕೊಂಡಿದ್ದು ನಾವು 18 ವರ್ಷ ಕಳೆದುಕೊಳ್ಳಬೇಕಾದ ಕಾರಣ ಸಮಸ್ಯೆ ಕೊಟ್ಟಿರುವ ಇನ್ನೊಂದು 2 ವರ್ಷ ನಾವು ಶಾಂತತೆಯಿಂದ ಕೊಟ್ಟಬೇಕು. ಇಲ್ಲಿವರೆಗೆ 15 ದಿನಗಳ ಪರಂಪರ, 13 ದಿನಗಳ ಪರಂಪರ ನಾವು ಬಹಳ ಶಾಂತದಿಂದ ಈ ಒಂದು ವ್ಯಾಪಾರ ಮಾಡೋದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ದೇವಿ ಒಟ್ಟಾಗಿ ದೇವಾಲಯವನ್ನು ತಂದು ಸಂಸ್ಕೃತಿಯನ್ನು ಪಡೆದುಕೊಂಡಿದ್ದೇವೆ, ಕಾಣಿಕೆಯನ್ನು ಸಮರ್ಪಿಸಿದ್ದೇವೆ. ಹಾಗೆಯೇ ನಮ್ಮ ಎಲ್ಲ ಸೇವೆಗಳನ್ನು ಇವತ್ತ ಕಸ ಹಿಡಿದುಕೊಂಡು ಭವಿಷ್ಯ ಹುಡುಗರು ಅದು ಪ್ರಸಾದ ಸೇವೆ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಮತ್ತೊಂದು ಸೇವೆಗಳಿದ್ದಾರೆ. ಆಮೇಲೆ ಎಲ್ಲ ಕಾರ್ಯಗಳನ್ನ ಅವರವರಿಗೆ ಬಹುಶಃ ಸುರಕ್ಷಿತವಾಗಿ ಅನಪುರಕ್ಷಿತವಾಗಿ ಬಹಳ ಸೇವೆಯನ್ನು ಮಾಡಿದಾಗ ಈ ಒಂದು ಜಾತಿ ಬಹಳ ಯಶಸ್ವಿಯಾಗಿತ್ತು. ಈ ಒಂದು ಜಾತಿ ಬಹಳ ಯಶಸ್ವಿಯಾಗಿತ್ತು ಅಂತ ನಾನು ಮತ್ತೊಮ್ಮೆ ನಮಗೆ ಸೇವೆ ತೋರಿಸ್ತಾ ಈ ದಿನದಲ್ಲಿ ನಮ್ಮ ಪೂರ್ವ ಸ್ವಾಮಿಗಳನ್ನು ಬೇಕಾದ ಮನೆಯವರಿಗೆ ಆಶೀರ್ವಾದ ನೀಡತಕ್ಕಂಥ ಬಸವಪ್ಪನ ಪರವಾಗಿ ಮತ್ತೊಮ್ಮೆ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸೋಣ. ಹಾಗೆ ಇವರು ತಮಿಳುನಾಡಿನಿಂದ ಎಲ್ಲರೂ ಹಾಗೆ ಒಂದು ಸ್ವಚ್ಛತೆ ಕಸ ಹಿಡಿಯುವಂತ ಸೇವೆ ನಡೆಸತಕ್ಕಂಥ ಇವತ್ತಿನ ಸ್ವಚ್ಛತೆ ಕಾರ್ಯವನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ
ಬಾಬು ಕಿಸ್ಮತ್ ಅವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು.
ವೀರಪ್ಪನ ಸೂರ್ಕರ್ ಅವರು ಸಂಘಟನೆಯೊಂದಿಗೆ ಬಹಳ ಎಲೆಮರೆಕಾಯಿಯಂತೆ ಗ್ರಾಮದ ಸ್ವಚ್ಛತೆ ಇವತ್ತು ಆವರಣ ಸ್ವಚ್ಛತೆಯನ್ನ ಮನಮುಟ್ಟಿ ಸೂರ್ಯನ ಕಟ್ಟಿರ್ತಕ್ಕಂಥ ಇವನ್ನ ಸೂರ್ಕರ್ ಸಂಘಟನೆಯೊಂದಿಗೆ ಅವರು ಗ್ರಾಮದ ಸ್ವಚ್ಛತೆ ಇದೀಗ ಹೆಚ್ಚೋದ್ರಿಂದ ಅವರಿಗೆ ಸೂರ್ಯ ಮೂಲಕ ಅವರಿಗೆ ಸದಾ ಸೇವೆಯನ್ನು ಮಾಡುವಂತಹ ಭಾಗ್ಯ ಅವರು ಸೂರ್ಯ ಆಶೀರ್ವಾದ ಸುಖದ ಆಶೀರ್ವಾದ ಬೇಕಾದ ನಾನು ಹಾಗೂ ಪ್ರತಿಯೊಂದು ಸ್ವಾಮಿಗಳಿಗೆ ಸಲಹೆ ಮುಹೂರ್ತಗಳನ್ನ ಕಾಣುವ ಮಾಡಿದ್ದಾರೆ. ಸಾಂಸ್ಕೃತಿಕ ಸದಸ್ಯರಿಗೆ